ಮೊನ್ನೆ ನಮ್ಮ ಕೇಂದ್ರ ಹಣಕಾಸು ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿದ್ದಾರೆ. ಇಲ್ಲ ತುಕಾರಾಮ್ ಅವರೇ ಬನ್ನಿ ಕುಂತ್ಕೊಂಡು ನಾವೇನೋ ಮಾಡೋಣ, ಇವತ್ತು ಹಂಪಿ ಪಕ್ಷ ಎಷ್ಟೊಂದು ಆಶೀರ್ವಾದ ಆಗಿದೆ ಅಂತಂತೇಳಿ ಅವರು ಕೂಡ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಬಿಫೋರ್ ನಾನು ಹೋಗೋಕ್ಕಿಂತ ಮುಂಚೆ ನವೆಂಬರ್ 25ರಿಂದ ಡಿಸೆಂಬರ್ 21 ಮಟ್ಟ ಪಾರ್ಲಿಮೆಂಟ್ ನಡೀತಾ ಇದೆ. ಅದರಲ್ಲಿ ಕಂಪ್ಲೀಟ್ ಆಗಿ ನಾನು ಒಂದು ಮಾಸ್ಟರ್ ಪ್ಲಾನ್ನ ನಾನು ಪ್ರೆಸೆಂಟ್ ಮಾಡ್ತೀನಿ. ಫೇಸ್ 1, ಫೇಸ್ 2, ಫೇಸ್ 3ನಲ್ಲಿ ಒಟ್ಟ ನಮಗೆ ಒಂದು 4 ವರ್ಷದ ಅವಕಾಶ ಇರೋದರಿಂದ ಒಂದೊಂದು ವರ್ಷಕ್ಕೆ ಏನೇನು ತಗೋಬೇಕು ಪ್ರಯಾರಿಟಿವನ್ನು, ಬರ್ನಿಂಗ್ ಇಶ್ಯೂಸ್ ಈಗೇನು ಕೆಲವೊಂದೆಲ್ಲ ಬಂದಿದ್ದಾವಲ್ಲ, ಕೆಲವೊಂದು ಬೇಸಿಕ್ ಇಮಿಡಿಯೇಟ್ ಇನ್ಫ್ರಾಸ್ಟ್ರಕ್ಚರ್, ರೋಡ್ಸು, ಡ್ರೈನೇಜಸ್ಸು ಅಂಥವು, ಟಾಯ್ಲೆಟ್ ಫೆಸಿಲಿಟಿ, ಇಂಥ ಬೇಸಿಕ್ ನೀಡ್ಸ್ ಏನಿದೆಯಲ್ಲ ಅದನ್ನ ತಗೊಳ್ಳೋಂಥದ್ದು ಪ್ರಯಾರಿಟಿ 1 ಆಗ್ತಾ ಅಂತ ಇದ್ದೀನಿ. ಆಮೇಲೆ ಟೂರಿಸ್ಟ್ನ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಕೂಡ ಆಮೇಲೆ ಪ್ರಯಾರಿಟಿ 2ನಲ್ಲಿ ತೊಗೊತಾ ಇದ್ದೀನಿ. ಅದರ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಅದೆಲ್ಲ ಟೋಟಲ್ ರಿನೋವೇಷನ್ನು ಅದನ್ನೆಲ್ಲ ಡೆವಲಪ್ಮೆಂಟ್ಸ್ದು ಅದರದೆಲ್ಲ ಫೇಸ್ 3ನಲ್ಲಿ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಇಲ್ಲೇ ಹಂಪಿನಲ್ಲಿ 3 ಅಥವಾ 4ಕ್ಕೆ ನಾವೆಲ್ಲ ಬರ್ತಾ ಇದ್ದೀವಿ. ತಗೊಂಡು ಖಂಡಿತವಾಗ್ಲೂ ಮಾಡ್ತೇನೆ. ಇದು ಹುಡಾನ್ ಸ್ಕೀಮಲ್ಲಿ ಅಲಯನ್ಸು ಸ್ವಲ್ಪ ಇನ್ಕನ್ವೀನಿಯಂಟ್ ಆಗಿತ್ತು. ಇದರಿಂದ ನವೆಂಬರ್ 1ಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀನಿ. ನಾನು ಇಂಡಿಗೋ ಅಥವಾ ಸ್ಟಾರ್ ಏರ್ಲೈನ್ಸ್ ಕೇಳಿದೆ. ಸ್ಟಾರ್ ಏರ್ಲೈನ್ಸ್ನವರು ಇವತ್ತು ಮುಂದೆ ಬಂದಿದ್ದಾರೆ. ತಗೊಂಡು ಅದನ್ನೀಗ ಬೆಂಗಳೂರಿಗೆ ಮುಂಜಾನೆ ಅಲ್ಲಿಂದ 7:50ಕ್ಕೆ ಅಲ್ಲಿಂದ ಟೇಕ್ ಆಫ್ ಆಗುತ್ತೆ. ಇಲ್ಲಿಂದ 9:10ಕ್ಕೆ ಇಲ್ಲಿಂದ ಟೇಕ್ ಆಫ್ ಆಗುತ್ತೆ, ಇಲ್ಲಿಂದ ವಿದ್ಯಾನಗರದಿಂದ. ಈ ರೀತಿಯಾಗಿ ಫಸ್ಟ್ ಬೆಂಗಳೂರಿಗೆ, ಆಮೇಲೆ ಹೈದ್ರಾಬಾದ್ ಕನೆಕ್ಟ್ ಮಾಡ್ತಾ ಇದ್ದೀವಿ.